ಅಫ್ಜಲ್ಪುರ ಗ್ರಾಮದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಹೌದು ಮುಖ್ಯ ಗಾಯಕರಾಗಿರ್ತಕ್ಕಂತ ನೀರಿನ ಮೇಲೆ ನಡೆದಂಗ ಹಾಡವ ಅಂದ್ರು. ಹೌದು ಅಫ್ಜಲ್ಪುರ ಪುಂಡಣ್ಣ ಅಂತೇಳಿ ಜಗತ್ನಾಗ ಹೆಸರುವಾಸಿಯಾಗಿರ್ತಕ್ಕಂತ ಹೌದು ಎಷ್ಟೋ ಜನ್ಮದ ಪುಣ್ಯ ತಟ್ಟಿ ಮಾನವಾಗಿ ಬಂದೆ ಹುಟ್ಟಿ ಹೌದು ಹುಟ್ಟಿ ಕಾಲ್ಹರಣ ಮಾಡಬ್ಯಾಡು ಕತ್ತಿಯ ಹಂಗ ಹೌದು 84 ಲಕ್ಷ ಶವಣಿ ತಿರುಗಿ ಒಮ್ಮೆರೆ ಅದನ್ನ ಹಚ್ಚೋವರೆಗೆ ಹೌದು ಹೊರಗೆ ಕುದ್ದಲಗೇಡಿ ಗುರುವಿನ ಗುಳ್ಳ ಕಟ್ಟೋ ಕೊರಳಾಗ ಹೌದು ಹರಿಯದ ಕಾಲಕ್ಕೆ ಆಧಾರ ಮಾಡಿ ಮುಪ್ಪಿನ ಕಾಲಕ್ಕೆ ಗುರುವಿಗೆ ಕೂಡಿ ಹೌದು ಕೂಡಿ ಮಂಗ್ಯ ಮನಸ್ಸಿಗೆ ಮಾನವತ್ತ ಕೊಟ್ಟು ಉರುದೇಡಿ ಊರಾಗ ಹೌದು ಊರಾಗ ಬೇಗು ಬೆಳಗ ಮಾಡಿ ಬೋಗ ಹಚ್ಕೊಂಡ್ ಕುಂತು ದೊಡ್ಡ ರೋಗ ಹೌದು ರೋಗ ಯಾಳೆ ಬಂದಾಗ ಯಾರೂ ಇಲ್ಲ ನಡೆದಿದೆಯಲ್ಲವಾಗ ನಡೆದಿದೆಯಲ್ಲ ಅವಾಗ ಯಮದೂತ ನಿನ್ನ ಕರ್ಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಬಡಿವಾಗ ಬಾಗಿ ಹೌದು ಉತ್ತರ ಏನ ಕೊಡ್ತಿ ಹೇಳ ಮ್ಯಾಗಿನ ಮಾದೇವಗ ಹೌದು ದೇವರ ಮುಂದ ಹಚ್ಚೋ ದೀಪ ನಾಶಾಗಿ ಹೋಗುದು ಮಾಡಿದ ಪಾಪ ಹೌದು ಕುದ್ದಲಗೇಡಿ ಗುರುವಿನ ಗುಳ್ಳ ಕಟ್ಟೋ ಕೊರಳಾಗ ಹೌದು ವಿಜಯಪುರ ಜಿಲ್ಲಾದಾಗ ಶರಣರು ಹುಟ್ಟಿದೇ ಜಾಗ ಹೌದಾ ಸುವರ್ಣ ಕರ್ನಾಟಕದೊಳಗ ಬಹಳ ಜಿಲ್ಲಾದವಕ್ಕರೆ ಆದ್ರ ರತ್ನಗಳು ಹುಟ್ಟಿರ್ತಕ್ಕಂತ ಜಿಲ್ಲಾದ ಯಾವ್ದಾರೆ ಐತಿಪ್ಪ ಅಂತಂದ್ರ ಕರೆ ವಿಜಯಪುರ ಜಿಲ್ಲಾದೊಳಗ ರತ್ನಗಳು ಹುಟ್ಟಿ ಬಂದಾವ್. ಹೌದಾ ಎಷ್ಟು ಹುಟ್ಟಿ ಬಂದವಪ್ಪ ರತ್ನಗಳು ವಿಜಯಪುರ ಜಿಲ್ಲಾದಾಗ ಬಸವನ ಬಾಗೇವಾಡಿ ತಾಲೂಕಿನೊಳಗ ವಿಶ್ವಕ್ಕೆ ಗುರು ಆದ್ರು. ಹೌದು ಅಣ್ಣ ಬಸವಣ್ಣವರು ಜಗತ್ತಿಗೆ ಜ್ಯೋತಿ ಆದ್ರು. ಹೌದು ಭಕ್ತಿ ಒಳಗ ಭಂಡಾರಿ ಆದ್ರು. ಹೌದು ಮಾದರಸ ಮಾದಲಾಂಬಿಕೆಯ ಒಡಲೊಳಗ ಹುಟ್ಟಿ ಬಂದು ಬಂದು ನಮ್ಮ ವಿದೇಶದಲ್ಲಿ ಕೂಡ ಮತ್ತೊಂದು ರಾಷ್ಟ್ರದಲ್ಲಿ ಕೂಡ ಹೌದು ಅಣ್ಣ ಬಸವಣ್ಣವರು ಪುತ್ಳ ಕಟ್ಟಿ ಸರ್ಕಲ್ ಮಾಡ್ಯಾರಪ್ಪ ಅಂತಂದ್ರ ಯಾವ ಜಿಲ್ಲಾದವ್ರವ್ರು? ಯಾವ ಜಿಲ್ಲಾದವರು? ಇದೇ ವಿಜಯಪುರ ಜಿಲ್ಲಾದವರು. ಹೌದು ಬಂತನಾಳದ ಶಂಕರ್ಲಿಂಗ ಮುತ್ಯಾರು ಹುಟ್ಟಿ ಬಂದಿರ್ತಕ್ಕಂಥದ್ದು ಇದೇ ಜಿಲ್ಲಾ. ಹೌದು ವಿಜಯಪುರ ಜಿಲ್ಲಾದಾಗೆ ಲಚ್ಚಾಣದ ಸಿದ್ಧಲಿಂಗ ಮುತ್ಯ ಹುಟ್ಟಿ ಬಂದಿರ್ತಕ್ಕಂಥದ್ದು ಇದೇ ಜಿಲ್ಲಾ. ಹೌದು ಮುಗಳ ಕೋಡ ಮುಕ್ತಿ ಮಂದಿರ ಸ್ಥಾನ 365ಕ್ಕೆ ಮಠಗಳಾಗಿರ್ತಕ್ಕಂತಹ ಹೌದು ಆ ನಿತ್ಯದಲ್ಲಿ ಅನ್ನದಾಸೋಗ ನಡೆಸ್ಕೊಂಡು ಹೊಂಟಿರ್ತಕ್ಕಂತಹ ಹೌದು ಮುಗಳ ಕೋಡದ ಎಲ್ಲಾ ಲಿಂಗ ಮುತ್ಯ ಹುಟ್ಟಿ ಬಂದಿರ್ತಕ್ಕಂಥದ್ದು ಇದೇ ವಿಜಯಪುರ ಜಿಲ್ಲಾ. ಇದೇ ವಿಜಯಪುರ ಜಿಲ್ಲಾ. ಹೌದು ಆ ನೀರಿಗೆ ಒಯ್ದು ಸರಾಯಿ ಮಾಡಿ ಸರಾಯಿ ಕೊಯ್ದು ನೀರು ಮಾಡಿದವರು ಹೌದು ಗಂಗಿಲಿಂಗ ಮುತ್ಯ ಹುಟ್ಟಿ ಬಂದಿದ್ದು ಇದೇ ವಿಜಯಪುರ ಜಿಲ್ಲಾ. ಹೌದು ಶರಣರು ಸತ್ಪುರುಷರು ಸಿದ್ಧರು ತುಳಿದಿರತಕ್ಕಂಥದ್ದು ಪುಣ್ಯ ಭೂಮಿ ಜಿಲ್ಲಾ. ಹೌದು ಇದು ವಿಜಯಪುರ ಜಿಲ್ಲಾ. ಹೌದು ಇದು ಸಾಮಾನ್ಯ ಭೂಮಿ, ಸಾಮಾನ್ಯ ಜಿಲ್ಲೆ ಅಲ್ಲ. ಹೌದಾ ಈ ಸಾಮಾನ್ಯ ಭೂಮಿ ಅಲ್ಲ, ಸಾಮಾನ್ಯ ಜಿಲ್ಲೆ ಅಲ್ಲ, ಸಾಮಾನ್ಯ ಪುಣ್ಯಾತ್ಮರು ಹೌದು ತುಳಿದಿರ್ತಕ್ಕಂಥ ಪಾವನ ಕ್ಷೇತ್ರ ಇದಲ್ಲ. ಈ ಕ್ಷೇತ್ರದಲ್ಲಿ ಹೌದು ಸೇವಾ ಮಾಡೋ ಭಾಗ್ಯ ನಮಗ ಇವತ್ತಿನ ದಿವಸ ಸಿಕ್ಕದಂದ್ರ ಹೆಂಗಾಗ್ಯದ ಬೀರಣ್ಣ? ಹೆಂಗಾಗ್ಯದಪ್ಪ? 7 ಜನ್ಮದಲ್ಲಿ ನಮ್ಮ ಗುರು ಹಿರಿಯರು ಮಾಡಿರ್ತಕ್ಕಂತಹ ಹೌದು ನಮ್ಮ ತಾಯಿ ತಂದೆಯರು ಮಾಡಿರ್ತಕ್ಕಂತಹ ಹೌದು ಪುಣ್ಯದ ಪಾಲದ ಬುತ್ತಿ ನಮ್ಮ ಪದರೊಳಗ ಐತೆ ಅಂತ ಹೇಳಿ ಎಲ್ಲಿ ರಾಮನಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನದೊಳಗ ಹೌದು ಗುರು ಸೇವಾ ಮಾಡುದು ಭಾಗ್ಯ ಸಿಕ್ಕದ ಬೀರಣ್ಣ. ಹೌದಾ ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾಳ, ಏನ್ ಹೇಳದ ಮಾದೇವಿ? ಕೌಶಿಕ ಮಹಾರಾಜನ ಲಗ್ನ ಆಗ್ಬೇಕಂದಕ್ಕರ ಅಕ್ಕ ಮಾದೇವಿ ಒಲ್ಲೆಂದಕ್ಕರ ಬಲತ್ಕಾರದಿಂದ ಕೌಶಿಕ ಮಹಾರಾಜ ಹೌದು ಅಕ್ಕ ಮಾದೇವಿಗೆ ಆಗ್ಬೇಕಂದಕ್ಕರ ಅಕ್ಕ ಮಾದೇವಿ ಹೇಳ್ತಾಳ, ಏನತ್ರಿಪ್ಪ? ಹುಟ್ಟು ಸಾವು ಇದ್ದಿರತಕ್ಕಂತ ಗಂಡನನ್ನು ಒಯ್ದು ಒಲೆ ಒಳಗ ಇಕ್ಕಯ್ಯ. ಹೌದಾ ಹುಟ್ಟು ಸಾವು ಇರಲಾರದಂತ ಗಂಡ ಯಾರು ಕೇಳಿದ್ರೆ ಚಲುವ ಚೆನ್ನಿಂಗ ಚೆನ್ನ ಮಲ್ಲಿಕಾರ್ಜುನ ನನ್ನ ಗಂಡಯ್ಯ. ಹೌದು ಅಂದಾಕರ ಮನಿ ಬಿಟ್ಟು ಹೊರಗೆ ಹಾಕ್ತಾರ. ಹೌದು ಮನಿ ಬಿಟ್ಟು ಹೊರಗೆ ಹಾಕಿ ಶ್ರೀಶೈಲ ಪರ್ವತಕ್ಕೆ ಅಕ್ಕ ಮಾದೇವಿ ಹೊಂಟಾಕರ. ಹೌದು ಏನ್ ಹೇಳ್ತಾಳ? ಏನ್ ಹೇಳೋದು? ಹಸಿವಾದಡೆ ಭಿಕ್ಷಾಂದೇಯಗಳುಂಟು, ಹೌದು ತ್ರಸೆಯಾದರೆ ಕೆರೆ ಬಾವಿಗಳುಂಟು, ಹೌದು ನಿತ್ಯ ಬಂದರೆ ಹಾಳ ದೇಗುಲಗಳುಂಟು, ಹೌದಾ ಯಾರ ಹಂಗಿನಾಗೂ ನಾ ಇರಕ್ಕಿ ಅಲ್ಲ ಅಂತ ಹೇಳಲ್ಲ ಅಕ್ಕ ಮಾದೇವಿ. ಹೌದಪ್ಪ ಅದಕ್ಕೆ ನಿಜಗುಣಿ ಶಿವಯೋಗಿ ಅವ್ರು ಹೇಳಿದ್ರು, ಏನ್ ಹೇಳಿದ್ರು? ಮುತ್ತಿನಂತ ಮಾನವ ಜನ್ಮ ಹಾನಿ ಮಾಡಿಕೊಳ್ಳದಿರು, ಹೌದು ಹುಚ್ಚಪ್ಪಗಳಿರ ಅಂತ ಹೇಳಿ ನಿಜಗುಣಿ ಶಿವಯೋಗಿಗಳು ಹೇಳಿ ಹೋಗ್ಯಾರ. ಹೌದು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂತಹ ಅಫ್ಜಲ್ಪುರ ಗ್ರಾಮದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ
ಹೌದು ಮುಖ್ಯ ಗಾಯಕರಾಗಿರ್ತಕ್ಕಂತ ನೀರಿನ ಮೇಲೆ ನಡೆದಂಗ ಹಾಡವ ಅಂದ್ರು. ಹೌದು ಅಫ್ಜಲ್ಪುರ ಪುಂಡಣ್ಣ ಅಂತೇಳಿ ಜಗತ್ನಾಗ ಹೆಸರುವಾಸಿಯಾಗಿರ್ತಕ್ಕಂತ ಹೌದು ನಮ್ಮ ಪುಂಡ್ಲಿಕ್ ಮಾಸ್ತರ್ ಒಂದು ಮಾತನ್ನ ಕೇಳ್ಯಾರ. ಏನ್ ಕೇಳಿದ್ರಪ್ಪ? ಹೆಂಗ ಕೇಳ್ಯಾರು ಅಂತ ಕೇಳಿದ್ರ, ಹೆಂಗ್ ಕೇಳ್ಯಾರು? ಬೆಳಗಾವಿ ಜಿಲ್ಲೆಯ 10ನೇ ತಾಲೂಕಿನೊಳಗ ಮೋಳೆ ಐತಿ, ಐನಾಪುರ ಐತಿ. ಹೌದೈತಿ. ಈಗ ಸದ್ಯಕ್ಕೆ ನೂತನ ತಾಲೂಕುಗಳು ಹೆಚ್ಚಾದು. ಹೌದು, ನಿಡಗುಂದಿ ಆಯ್ತು, ಆಲ್ಬೇಲ್ ಆಯ್ತು, ಈಗೆಲ್ಲ ಹೊಸ ತಾಲೂಕುಗಳದು. ಹೌದು ಚರ್ಚನ. ಹಂಗ ಅದು ಬೆಳಗಾವಿ ಜಿಲ್ಲಾದಾಗ ತಾಲೂಕುಗಳು ಹೆಚ್ಚಾಗ್ಯಾವ. ಹೌದು, ಬೆಳಗಾವಿ ಜಿಲ್ಲಾದಾಗ ತಾಲೂಕುಗಳು ಹೆಚ್ಚಾಗಿ 10ನೇ ತಾಲೂಕು ಹೋಗಿ ಕಾಗವಾಡ ತಾಲೂಕಿನ ಪೈಕಿ ಐನಾಪುರ ಮೋಳೆ ಆಗ್ಯಾವ. ಹೌದು, ಐನಾಪುರ ಗ್ರಾಮದಾಗ ಕೆರೆ ಸಿದ್ದೇಶ್ವರ ಅದಾನ. ಮೋಳೆ ಗ್ರಾಮದಾಗ ಯಾರದಾರು? ಯೋಗ ಸಿದ್ದೇಶ್ವರ ಮೋಳೆ ಗ್ರಾಮದಾಗ ಅದಾನ. ಹೌದು, ಆ ಮೋಳೆ ಗ್ರಾಮದ ಯೋಗ ಮುತ್ಯಾಗ ಏನಾಗ್ಯದ ಅಂತ ಕೇಳಿದ್ರ, ಏನಾಗ್ಯದ್ರಿ? ಆ ಮೋಳೆ ಗ್ರಾಮದ ಹೊನ್ನಮೋಳೆ ಸಿದ್ಧಿಗೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಹೊಟ್ಟಿದಿಂದ ಮಕ್ಕಳಿಲ್ಲ. ಹೌದು, ಮಕ್ಕಳಿಲ್ಲಾರ್ದಕ್ಕ ಮುತ್ಯಾನ ಹತ್ತಿರ ಬಂದ ಕೇಳೋಣ. ಹೌದಾ? ನನ್ನ ಹೊಟ್ಟಿದಿಂದ ಮಕ್ಕಳಿಲ್ಲ, ಬೆತ್ತ ಒಯ್ಬೇಡೋ ಮಗನ ಅಂತೇಳಿ ಮುತ್ಯ ಹೇಳಿದ್ರು ಕೂಡ ಹೌದು, ಮುತ್ಯಾನ ಮಾತು ಮೀರಿ ಮೊಮ್ಮಗ ಹೊನ್ನಮೋಳೆದು ಹೋಗಿಸಿದ್ದ ಬೆತ್ತ ಒಯ್ದಾನ. ಹೌದು, ಮಾತು ಮೀರಿ ಒಯ್ದಿದ್ದಕ್ಕಾಗಿ ಅವ್ನ ಹೊಟ್ಟಿಲೆ ಮಕ್ಕಳು ಹುಟ್ಟಿಲ್ಲ. ಯಾರಿಗೆ ತಂದಾನ? ಯಾರಿಗೆ ತಂದಾನು? ಆ ಇಂದಾಪುರ ಬೊಳ್ಳೋಗ ಸಿದ್ದನ ಮಗನಾಗಿರ್ತಕ್ಕಂತಹ ಹೌದು, ಸಿದ್ದರಾಯ ಮುತ್ಯಾನಿಗೆ ಹೊತ್ತುಕೊಂಡು ತಂದ. ಹೌದು, ಸಿದ್ದರಾಯ ಮುತ್ಯಾನಿಗೆ ಹೊತ್ತು ತಂದಾಗ ಅಂಗಳದಾಗ ಆಡು ಕೂಸಿಗೆ ತಂದಕ್ಕರ ಅವರು ಸಿದ್ದರಾಯ ಮುತ್ಯಾನ ತಾಯಿ ತಂದೆ ಬೆನ್ನ ಹತ್ಯಾರ. ಹೌದಾ? ಬೆನ್ನ ಹತ್ತು ತನ ಎಲ್ಲಿಗೆ ಬಂದಿದ್ರು ಇವರು? ಎಲ್ಲಿಗೆಪ್ಪ? ಐನಾಪುರ ಗ್ರಾಮಕ್ಕೆ ಬಂದಿದ್ರು. ಅಲ್ಲಿಂದ ಎಲ್ಲಿಂದ ಕೇಳಿದ್ರೆ ಇಂದಾಪುರದಿಂದ ಐನಾಪುರಕ್ಕೆ ಬಂದ್ರು ಕೂಡ ನನ್ನ ತಮ್ಮರು ನನ್ನ ಬೆನ್ನು ಬಿಟ್ಟಿಲ್ಲ. ಹೌದು, ಇನ್ನೀ ಕೋಸಿಗೆ ನನ್ನ ಹತ್ತಿರ ಬಿಡುದಿಲ್ಲ ಅಂತ ತಿಳ್ಕೊಂಡು ಹೌದಾ? ಐನಾಪುರ ಗ್ರಾಮದ ಒಂದು ಕೆರಿಯೊಳಗ ಕೋಸಿಗೆ ಹೋಗದಾನ. ಸದ್ಯಕ್ಕೆ ಐನಾಪುರ ಗ್ರಾಮ ನೋಡಾಕ್ ಸಿಗ್ತಾವ. ಹೌದು, ಅಲ್ಲಿ ಕೆರಿಯೊಳಗ ಹೋಗದಕ್ಕರ ಅಣ್ಣ ತಮ್ಮರು ವಕ್ವಾದ ಆಯ್ತು. ಏನತ್ರಿ? ಕೂಸಾನ ಬೇಡಿದ್ದೆಲ್ಲ ಕೊಡ್ತಿದ್ದೆ, ಕರೆ ಮಕ್ಕಳಿಗೆ ಕೊಡುದಿಲ್ಲ. ಯಾರು ನನ್ನ ಮಗನಿಗೆ ಯಾಕೆ ಕದ್ದು ತಂದಿ ಅಂತ ಹೇಳಿ ಅಣ್ಣ ತಮ್ಮರಿಗೆ ವಕ್ವಾದ ಮಾಡಿದಕ್ಕರ ನಿನ್ನ ಮಗ ಹಡದಿರ್ಬೇಕು, ನೀ ಕರೆ ಪಡೆದ ತಂದೆ ಆಗ್ಬೇಕಂತೇಳಿ ಕೋಸಿಗೆ ನಾ ತಂದೀನಿ. ಹೌದು, ತಂದ್ರು ಕೂಡ ನಿನ್ನ ಮನ ಇಟ್ಟು ಸಂತೋಷ ಇಲ್ಲ ಅಂದ್ರೆ ಕಡಿಕೆನವನ ಅಲ್ಲ. ಹೌದಾ? ನಿನ್ನ ವಂಶದವ್ ನಾನು ಇದ್ದೀನಿ, ಮಗ ಬೇಕಂತ ನಾ ತಂದೀನಿ. ತಂದ್ರು ಕೂಡ ಸತಿಪತಿ ಅಲ್ಲಿಂದ ಇಲ್ಲಿವರೆಗೆ ಬೆನ್ ಹತ್ತಿ ಬಂದಿರಿ ಅಂದ್ರ ಹೌದು, ನಿಮ್ಮ ಮನಿಯೊಳಗೆ ಒಬ್ಬನೇ ಮಗ ಇಲ್ಲ, ಇನ್ನೂ ಮಕ್ಕಳದಾವ್. ಸುಮ್ಮ ಹೋಗ್ರಿ, ನನ್ನ ಮಗ ನನ್ನ ತಾಕಿ ಇರ್ಲಿ ಅಂತೇಳಿ ಅಂದ್ರು ಕೂಡ ಹೌದು, ನಮ್ಮ ಮಗನಿಗೆ ನಾವು ಒಯ್ಯವರು ಅಂತ ಹೇಳಿ ಬುಳ್ಳೋಗ ಸಿದ್ದನ ಸತಿಪತಿ ಕೆರಿತನ ಬಂದಕ್ಕರ. ಹೌದು, ನಿಮ್ಮ ಮಗ ಇದ್ರ 3 ಮಾತಿನೊಳಗೆ ಕರೀರಿ, ಬಂದಂದ್ರ ಕರ್ಕೊಂಡು ಹೋಗ್ರಿ ಅಂತ ಹೇಳಿ. ಹೌದಾ? ಯಾರು ಹೇಳಿದ್ರು? ಹೊನ್ನಮೋಳದ ಯೋಗ ಸಿದ್ಧ ಹೇಳಿದ. ಹೌದು, ಹೊನ್ನಮೋಳದ ಯೋಗ ಸಿದ್ಧ ಹೇಳಕ್ಕರ ಮಗನಿಗೆ ಕೂಗಿ ಕರೆದಾರ. ಕರೆ ಮಗ ಬಂದಿಲ್ಲ. ಅವಾಗ ಹೊನ್ನಮೋಳದ ಹೋಗಿಸಿದ್ದ, ಅವನು 3 ಮಾತ ಕರೆದಾನ. ಹೌದು, ಕೆರಿ ಒಳಗ ಮ್ಯಾಲ ಕೈ ಮಾಡಿ ದರ್ಶನ ಕೊಟ್ಟಾನ, ಬೆತ್ತ ಬಿಟ್ಟಾನ. ಹೊನ್ನಮೋಳದ ಹೋಗಿಸಿದ್ದ ಹೌದು, ಯಾರು ಕೆರೆ ಸಿದ್ದಾಗ ಹೊನ್ನಮೋಳದ ಹೋಗಿಸಿದ್ದ ಬೆತ್ತ ಬಿಟ್ಟಾಕರ. ಬೆತ್ತ ಹಿಡಿದ ಮ್ಯಾಲ ಬಂದಾನ. ಹಡದಿರ್ತಕ್ಕಂತ ತಾಯಿ ತಂದೆ ಬೆನ್ನತ್ತಿ ಹೋಗ್ಲಾರ್ದೆ, ಕಾಕ ನಿನ್ನ ಸಂಗಾಟ ನಾ ಮೋಳೆ ಗ್ರಾಮಕ್ಕೆ ಬಂದ್ರ ಹೌದು, ತಾಯಿ ತಂದೆ ಮನಸ್ಸಿಗೆ ನೋವಾಕ್ಕದ. ಹೌದು, ಮೋಳೆ ಐನಾಪುರ ಬಹಳ ದೂರ ಇಲ್ಲ. ಹೌದಾ? ಹೆಂಗ ರಾಮನಹಳ್ಳಿ ನಗರಲ್ಲಿ ಗ್ರಾಮ ಸೀಮೆ ಇದಾವಲ್ಲ, ಹೌದು, ಹಂಗ ಮೋಳೆ ಐನಾಪುರ ಬ್ರಾಂಡ್ರಿ ಸೀಮೆ ಇದಾವ. ಹೌದಾ? ನೀ ಮೋಳೆದಾಗ ನೆಲೆಸಿ ಅಲ್ಲಿ ಭಕ್ತರಿಗೆ ನೀ ಉದ್ಧಾರ ಮಾಡು. ಐನಾಪುರ ಗ್ರಾಮದಾಗ ನೆಲೆಸಿ ನಾ ಉದ್ಧಾರ ಮಾಡ್ತೀನಿ. ಹೌದಾ? ಪ್ರತಿ ವರ್ಷಕ್ಕೆ ಮಕರ ಸಂಕ್ರಮಣ ಅಂತೇಳಿ ಪ್ರತಿ ವರ್ಷ ಹೊಸ ವರ್ಷ ಹೌದು, ಜನವರಿ 13-12 ತಾರೀಕ ಹೌದು, ಮಕರ ಸಂಕ್ರಮಣ ಅಂತೇಳಿ ಕರಿ ಸಂಕ್ರಾಂತಿ ಭೋಗಿ ಅತ್ತಾರ ನಮ್ಮ ಹಿರಿಯರು. ಹೌದು, ಮಕರ ಸಂಕ್ರಮಕ ಐನಾಪುರ ಗ್ರಾಮದ ಮುಳ್ಳಗಸಿ ಒಳಗ ತಾಯಿ ತಂದೆ ನೀವು ಇಬ್ರು ಬರಬೇಕು, ನನ್ನ ಭೇಟಿ ಆಗಬೇಕು. ಜಗತ್ತದಲ್ಲಿ ಭೇಟಿಯಾಗಿ ಹೌದು, ನಂದು ನಿಂದು ದರ್ಶನ ಆಗಿ ಮದ್ದು ಸುಡಬೇಕು ಅಂತೇಳಿ ತಂದೆ ಮಕ್ಕಳು ಮಾತಾಗ್ಯದ. ಹೌದು, ಇಲ್ಲಿವರೆಗಿನೂ ಕೂಡ ಎಲ್ಲತ್ತಿ ಕೇಳಿದ್ರ ಮಕರ ಸಂಕ್ರಮಣಕ್ಕ ನಾಳೆ ಬರು ಜನವರಿ 13 ತಾರೀಕ ಹೌದು, ಮಕರ ಸಂಕ್ರಮಣಕ್ಕ ವಿಜಯಪುರಕ್ಕ ಯಾವ ಜಾತ್ರೆ ಐತಿ? ಯಾವ್ದಪ್ಪ? ಕೊರವಿಗೆ ಜಾನುವಾರ ಜಾತ್ರೆ ಐತಿ ವಿಜಯಪುರಕ್ಕ. ಹೌದು, ಇಲ್ಲಿನೂ ಮದ್ದು ಸುಡ್ತೈತಿ. ಹೌದು, ಸೊಲ್ಲಾಪುರದ ಸಿದ್ದರಾಮೇಶ್ವರ್ಗೂ ಮದ್ದು ಸುಡ್ತೈತಿ. ಹೌದು, ಹಿಂಗ ನಾಡಿನ ಮೇಲೆ ಬಹಳ ಕಡೆ ಮದ್ದು ಸುಡ್ತೈತಿ. ಐನಾಪುರ ಗ್ರಾಮಕ್ಕನು ಮಕರ ಸಂಕ್ರಮಣಕ್ಕ ಮದ್ದು ಸುಟ್ಟು ತಂದೆ ಮಕ್ಕಳು ಬೆಟ್ಟಿ ಸದ್ಯಕ್ಕೆ ಆಗ್ತೈತಿ. ಹೌದು, ಇಲ್ಲಿ
ಇಲ್ಲಿ ಒಂದು ಮಾತು ಏನ್ ಕೇಳ್ಯಾರ ಅವ್ರ ಕೇಳಿದ್ರ ಏನ್ ಕೇಳ್ಯಾರಪ್ಪ? ಕೈಲಾಸದಿಂದ ಬರು ಹೊತ್ತಿನೊಳಗ ಹೌದು ಯೋಗಿನಾದ ಅಮೋಘ ಸಿದ್ದೇಶ್ವರ ಹೌದು ಹೋಮದ ಕಂಬಳಿ ನೇಮದ ಬೆತ್ತ ಬಡವನಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲು ಮಳಿಕೀಲ ಬೆಳಿಕೀಲ ಪ್ರಸಾದ ಗಂಟ ಹೌದು ನಗಾರಿ ನೌಬತ್ತ ಹೊಂಕಳ ಗಂಟೆ ಹುಲಿ ಚರ್ಮ ನಂದಿಕೋಲ ನಂದಾದೇವಿಗೆ ಜೋಡ ನಿಶಾನಿಗೆ ಹೌದು ಕಾಮದೇನು ಕಲ್ಪವೃಕ್ಷವನ್ನು ತಕ್ಕೊಂಡು ಮರ್ತ್ಯ ಲೋಕ ಕಂಸಿದ್ದ ಮುತ್ಯ ಬಂದಾನ. ಹೌದು ಸೈತಿ ಬೆತ್ತ ಕಂಬಳಿ ಇಲ್ಲ, ಪುಣ್ಯದ ಮಕ್ಕಳಿಗೆ ಬೆತ್ತ ಕಂಬಳಿ ಪ್ರಸಾದ ಗಂಟ ಹೋಗ್ಯಾವ. ಹೋಗ್ಯಾವ ಮತ್ತ ಆ ಬೆತ್ತನ ಹೊನ್ನಮೋಳದ ಹೋಗ ಸಿದ್ಧಗ ನಾಡಗೌಡ ಸಿದ್ಧ ಮುತ್ಯ ಕೊಡ್ಬೇಕಾದ್ರ ಹೌದು ಆ ಬೆತ್ತ ಎಲ್ಲಿಂದ ಬಂತು ಅಂತಕ್ಕಂತ ಮಾತನ್ನ ನಮ್ಮ ಖ್ಯಾತ ಅನುಭವಿ ಕಲಾವಿದರು ಕೇಳ್ಯಾರ ಬಂಧುಗಳೇ. ಕೇಳ್ಯಾರ. ಹೆಂಗದತ್ತ ಕೇಳಿದ್ರ ಹೆಂಗದ್ರಿಪ್ಪ ವಿಷಯ ಇದು? ಬಲ್ಲವ್ರಿಗೆ ವಿಷಯ ಬಗಲಾಗದ, ಅರಿಲದ ಅವ್ರಿಗೆ ವಿಷಯ ಮುಗಲಾಗದ. ಹೌದು ಗುರುತಿಲ್ಲದವ್ರಿಗೆ ಕೇಳಿದ್ರ ಅದು ಮುಗಲಾಗೆ, ಅದು ಗೊತ್ತೇ ಇರುದಿಲ್ಲ. ಹೌದು ಬಲ್ಲವನಿಗೆ ಕೇಳಿದ್ರೆ ಅದು ಬಗಲಾಗಿಂದ ತೆಗೆದು ಕೊಟ್ಟಂಗಿರ್ತ. ಹೌದು ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರ ಏನಾಗ್ಯದ್ರಿ? 7 ಅವತಾರದೊಳಗೆ ಇದ್ದಿರ್ತಕ್ಕಂತ ಹೆಸರನ್ನ ಹಿಂದಿನ ಪಾಳಿ ಒಳಗೆ ಹೇಳಿನ. ಹೌದು ಹೊಳ್ಳಿ ಹೇಳಿ ಸಮಯಗಳಿದು ದೊಡ್ಡ ಮಾತಲ್ಲ. ಹೌದು 7 ಯುಗದಲ್ಲಿ 7 ಅವತಾರಗಳನ್ನ ಧಾರಣ ಮಾಡಿ ನಾ ಗುರು ಸೇವಾದೊಳಗ ತಲ್ಲೀನಾಗಿ ಗುರುವಿನಿಂದ ಮುಕ್ತ ಆಗ್ಬೇಕನ್ನೋ ಅಮೋಘ ಸಿದ್ಧ. ಹೌದು ಮಾನವ ಉದ್ಧಾರಕ್ಕಾಗಿ ಮರ್ತಕ್ಕೆ ಹೋಗೋ ನಾಡಗೌಡ ಸಿದ್ಧ ಅಂದಾಕರ ಸಂಗಾಟ ನೀನು ಬರ್ಬೇಕಂದಾನ. ಹೌದು ನಾ ಬೇಡಿದ್ದನ್ನೆಲ್ಲ ಕೊಡ್ಬೇಕಂದಾನ. ಹೌದು 7 ಯುಗದಲ್ಲಿ 7 ಅವತಾರದಲ್ಲಿ ಮಾಡಿರ್ತಕ್ಕಂತ ಗುರು ಸೇವೆ ಭಕ್ತಿ ಹೌದು ಹೆಂಗಾಗ್ಯದ ಬೀರನ್ನಾತ್ ಕೇಳಿದ್ರ ಏನಾಗ್ಯದ್ರಿಪ್ಪ? ಮನಿ ಕಟ್ಟಿ ಎಸ್ಟಿಮೇಟ್ ಮಾಡ್ತೇವ ನಾವ. ಹೌದು ಏನ್ ಎಸ್ಟಿಮೇಟ್ ಮಾಡಿ ಮನಿ ಕಟ್ತೇವು? ಮೊದಲೇ ಮಾಡ್ಬೇಕಲ್ಲ. ಮೊದಲೇ ಎಸ್ಟಿಮೇಟ್ ಮಾಡಿ ನಂತರ ಮನಿ ಕಟ್ತೇವ್ ನಾವು. ಹೌದು ಎಷ್ಟ್ ಉದ್ದ ಎಷ್ಟ್ ಅಡಲಗ ಎಷ್ಟು ಕೋಲಿ ಆಗ್ಬೇಕು, ಎಷ್ಟೆಷ್ಟು ಪುಟ್ಟಿನ ಕೋಲಿ ಆಗ್ಬೇಕಂತ ಹೇಳಿ ಮೊದಲು ಎಸ್ಟಿಮೇಟ್ ಮಾಡ್ತೇವ್, ನಂತರ ಮನಿ ಕಟ್ತೇವ್. ಹೌದು ಹಂಗ ಕೈಲಾಸದೊಳಗೆ ಎಸ್ಟಿಮೇಟ್ ಮಾಡಿ ಇವ್ರು ಪುಣ್ಯದ ಮಕ್ಕಳಾಗಿ ಬರ್ತಾರ, ಇವ್ರು ವರವಿನ ಮಕ್ಕಳಾಗಿ ಬರ್ತಾರ, ಇವ್ರು ಮೊಮ್ಮಕ್ಕಳಾಗಿ ಬರ್ತಾರ. ಹೌದು ನಾಡಿನ ಮ್ಯಾಲ 1700 ಮಂದಿಗೆ ಈ ದಿಕ್ಕಿಗೆ ಕಳಿಸ್ಬೇಕಂತೇಳಿ ಮೊದಲು ಎಸ್ಟಿಮೇಟ್ ಮಾಡಿ ಮೊದಲೇ ಎಲ್ಲರಿಗೂ ಬೇಕಂತ ಹೇಳಿ ಹೌದು ಕಾಮದೇನು ಕಲ್ಪ ವೃಕ್ಷ ತಂದಾನ ಯೋಗಿನಾದ ಅಮೋಘ ಸಿದ್ಧ. ಹೌದು 3 ಮಂದಿ ಪುಣ್ಯದ ಮಕ್ಕಳು ಹೇಳ್ಯಾರ ಏನತ್ತ? ಬ್ರಹ್ಮ ವಿಷ್ಣು ಮಹೇಶ್ವರ. ಮಹೇಶ್ವರ ಬ್ರಹ್ಮನ ಅವತಾರ ಮಂಗರಾಯ ಸಿದ್ಧ, ಮಂಗರಾಯ ಸಿದ್ಧ. ವಿಷ್ಣುವನ ಅವತಾರ ಮಲಕಾರ ಸಿದ್ಧ, ಮಹಾದೇವನ ಅವತಾರದ ಮಗ ಮಾದನ್ನ. ಹೌದು ಇವ್ರೇನ್ ಹುಟ್ಟಿ ಬಂದ್ರು ನೋಡು, ನಮ್ಮನ್ನ ಗುರು ತಿಳಿದು ನಾವು ಕೈಲಾಸದಾಗ ಕೊಟ್ಟಿರ್ತಕ್ಕಂಥ ವಸ್ತು ಹೌದು ನಮಗೇನಾರೆ ಮರ್ತ್ಯದೊಳಗ ನೀ ಕೊಟ್ಟಿ ಅಂದ್ರ ಒಂದಕ್ಕಂದಟ್ಟಾಗುವ ಆಶೀರ್ವಾದದ ಮುಗಿಸಿದ್ದ ಮರ್ತ್ಯಕ್ಕೆ ಹೋಗು ಮಾನವರು ಉದ್ಧಾರಕಂತ ಹೇಳಿ ಅಲ್ಲಿ ಕೈಲಾಸದೊಳಗ ಆಗಿರ್ತಕ್ಕಂಥ ಮಾತ ಹೌದು ಒಂದಕ್ಕಂದಟ್ಟಾಗಂಗ 3 ಮಂದಿ ಪುಣ್ಯದ ಮಕ್ಕಳಿಗೆ ಗುರುತು ಹಚ್ಚಿ ಹೌದು ಬ್ರಹ್ಮ ನೀನೇನಾಗಿ ಬಂದಿ? ಮಂಗರಾಯ ಸಿದ್ಧನಾಗಿ ಬಂದಿ. ಹೌದು ವಿಷ್ಣು ನೀ ಮಲಕಾರ ಸಿದ್ಧನಾಗಿ ಬಂದಿ. ಹೌದು ತಂದೆ ಮಾದನ್ನ ನೀ ಮಗು ಮಾದನ್ನಾಗಿ ಬಂದಿ. ಹೌದು ನೀವು ಕೊಟ್ಟಿರ್ತಕ್ಕಂಥ ಸಾಹಿತ್ಯಗಳನ್ನ ತಗೋರಿ, ನಿಮ್ಮ ಆಶೀರ್ವಾದ ಒಂದೇ ನನಗಿರ್ಲಿ ಅಂತ ಹೇಳಿ ಹೆಂಗ ಪಂಚ ಪಾಂಡವರ ಮಡದಿಯಾಗಿರ್ತಕ್ಕಂಥ ದ್ರೌಪದ ದೇವಿ ಹೌದು ಒಂದ ಸಮಯದಲ್ಲಿ ಯಾರಿಗೆ ಅಂತ ಕೇಳಿದ್ರ ಯಾರಿಗೆಪ್ಪ? ನೀರಿನಲ್ಲಿ ಸ್ಥಾನಕ್ಕೆ ಹೋದಾಗ ಏನ್ ಹರಿದೋಗ್ಯದ? ಹೌದು ಧ್ರುವಾಸ ಮುನಿ ಗುರುವಿಂದು ಕವಿಪಿ ಹರಿದೋಗ್ಯಾದ. ಹೌದು ಆ ಕವಿಪಿ ಹರಿದದ್ದಕ್ಕಾಗಿ ತನ್ನ ಸೀರಿ ಶರಗವನ್ನು ಹರಿದು ಬಿಟ್ಟದ್ದಕ್ಕಾಗಿ ಹೇಳ್ತಾರ ಏನತ್ರಿ? ನನಗ ಹೋಗ್ತಿರ್ತಕ್ಕಂಥ ಮಾನನ್ನ ನೀ ಕಾಪಾಡಿ ಅಂದ್ರ ಹೌದು ಮುಂದೆ ನಿನಗೂ ಕೂಡ ಮುಂದೊಂದು ದಿನ ಪ್ರಸಂಗ ಬತ್ತಂದ್ರ ಹೌದು ಸಹಸ್ರಾರ ಸೀರಿ ಕೊಟ್ಟು ಕಾಪಾಡ್ಲಿ ಪರಮಾತ್ಮ ಅಂದಾರ. ಅದಕ್ಕ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿಕ ಭಾರತ ಯಾಕಂದಾರ? ಯಾಕ್ರಿಪ್ಪ? ಅನ್ಯಾಯ ಅಧರ್ಮ ಎಲ್ಲದ ಅಲ್ಲಿ ಕಾಲ ಕೊಟ್ಟ ತುಳಿತನು. ಹೌದು ಎಲ್ಲಿ ಅನ್ಯಾಯ ಅಧರ್ಮದಲ್ಲಿ ನನ್ನ ಕಾಲ ಕೊಟ್ಟ ತುಳಿತನು, ಎಲ್ಲಿ ಅನ್ಯಾಯ ಅಧರ್ಮ ಇಲ್ಲಲ್ಲಿ ನನ್ನ ಅಂಗೈದೊಳಗಿಟ್ಟು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಭಗವದ್ಗೀತಾದೊಳಗೆ ಉಪದೇಶ ಮಾಡ್ತಾನೆ ಪರಮಾತ್ಮ. ಯಾರಿಗೆ? ಪಾಂಡವರಿಗೆ. ಹೌದು ಹಂಗ ಬಂಧುಗಳೇ, ಹಿಂದಿನ ಎಸ್ಟಿಮೇಟ್ ದಿಂದ ಮುಂದ ಯೋಗಿನಾದ ಅಮೋಘ ಸಿದ್ಧ ಕಾಮಧೇನು ಕಲ್ಪವೃಕ್ಷ ತಂದ 3 ಮಂದಿ ಪುಣ್ಯದ ಮಕ್ಕಳನ್ನು ಗುರುತಚ್ಚಿ ಅವರಿಗೆ ಕೊಟ್ಟಿರ್ತಕ್ಕಂತ ಸಾಹಿತ್ಯಗಳನ್ನು ಅವ್ರಿಗೆ ಕೊಟ್ಟು ಹೌದು ಒಂದಕ್ಕಂದಟ್ಟಾಗ್ಲಿತ್ ಏನ್ ಆಶೀರ್ವಾದ ಇತ್ತು ನೋಡು. ಹೌದು ಹಂಗಾಗಿ ಜಗತ್ತದೊಳಗೆ ಅಮೋಘ ಸಿದ್ಧನ ಮಟ್ಟಮನಿ ಎಲ್ಲಿದಾವ?
ಹೌದು. ಮಕ್ಕಳದು ಇರ್ಲಿ, ಮೊಮ್ಮಕ್ಕಳದು ಇರ್ಲಿ, ಮರಿ ಮೊಮ್ಮಕ್ಕಳದು ಇರ್ಲಿ, ಗಿರಿ ಮೊಮ್ಮಕ್ಕಳದು ಇರ್ಲಿ. ಹೌದಾ ಹೆಂಗಾಗ್ಯದ ಬೀರಣ್ಣ ಅಂತ ಕೇಳಿದ್ರ ಹೆಂಗ್ರಿಪ್ಪ ಎಲ್ಲಾ ಮಠ ಮನೆಯೊಳಗ ಕಂಬಳ ಐತಿ, ಎಲ್ಲಾ ಮಠ ಮನೆಯೊಳಗ ಪ್ರಸಾದ ಐತಿ, ಎಲ್ಲಾ ಮಠ ಮನೆಯೊಳಗ ಬೆತ್ತ ಐತಿ. ಹೌದು ಇದು ಅವ್ರು ಮಾಡಿರ್ತಕ್ಕಂಥ ಪುಣ್ಯದ ಪಾಲ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ